ಕಂಡು ಬರ್ತದೆ. ಮತ್ತು ಇಲ್ಲಿ ಯಾವ ಕೊಡುಗೆಗಳನ್ನಾಗಲಿ ಇಲೆಕ್ಷನ್ನಪ್ಪ ಅಂದ ತಕ್ಷಣ ಸಹಜವಾಗಿ ಒಂದು ಕೊಡುಗೆಗಳ ಬಹುಚಾರ ಅಂತೀವಿ ನಾವು, ಅದು ಒಂದು ದೊಡ್ಡ ಗುಚ್ಛ ಕೊಡುವಂಥ ಸಾಮಾನ್ಯ ಪದ್ಧತಿ. ಈಗ ಅದನ್ನು ಕೊಟ್ಟಿಲ್ಲ ನಮ್ಮ ಮೋದಿಜಿಯವರ ನಿರ್ಮಲಾ ಸೀತಾರಾಮನ್ರವರು. ಯಾಕಂದರೆ ಈಗಾಗಲೇ ಅವ್ರು ಗೆದ್ದುಬಿಟ್ಟಿದ್ದಾರೆ ಚುನಾವಣೆಯನ್ನು. ಅದರ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋದು ಸಹಿತ ಇಲ್ಲಿ ತೋರಿಸ್ಕೊಳ್ತಾ ಅದನ್ನು ಸಾಲದ ಬಜೆಟ್ ಅಂತೂ ಕರೀಲಾರ್ದ ಅಥವಾ ವಿಕಸಿತ ಬಜೆಟ್ ಅಂತೂ ಅನ್ನಲಾರ್ದ ಅದ್ರ ಬಗ್ಗೆ ಸೆಕೆಂಡ್ ಹ್ಯಾಂಡ್ ಕೆಲವೊಂದಿಷ್ಟು ವಿಷಯಗಳು ಮುಚ್ಚಿ ಮರೆ ಮಾಡಿ ಈ ಒಂದು ಬಜೆಟ್ ಮಾಡಿಸಿದ್ದಾರೆ. ಈ ಬಜೆಟ್ ಬಗ್ಗೆ ಏನು ಉಳಿದದ, ಏನು ಹೇಳುವಂಥದ್ದಿಲ್ಲ. ಈ ಬಜೆಟ್ ಏನಪ್ಪ ಅಂದ್ರೆ ಇಂಟ್ರಿಮ್ ಬಜೆಟ್. ಇದು ಈ ಒಂದೇನು ಇಲೆಕ್ಷನ್ ಹೋಗ್ತಿರೋ ಮಧ್ಯದಲ್ಲಿ ಇರುತ್ತಿರೋದು ಬಜೆಟು ಇನ್ನು ಮುಂದಿನ ಜೂನ್ ಜುಲೈದಲ್ಲಿ ಬರ್ತದೆ ಆ ನಿಜವಾದ ಬಜೆಟ್. ಇರಲಿ, ಅದು ಇನ್ನೊಂದು ಕಡೆ ಇರಲಿ, ಯಾರು ಬರ್ತಾರ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ 18 ಲಕ್ಷ ಕೋಟಿ ರೂಪಾಯಿಗಳ ಕೊರತೆ ಬಜೆಟ್ ಇದು, ಕಡಿತದ ಬಜೆಟ್ ಇದು ಅನ್ನೋದು ಮಾತ್ರ ನಾವು ಮರ್ಯಾದೆ ನೆನಪಿಟ್ಟುಕೊಂಡು ಈ ವಿಶ್ಲೇಷಣೆ ಮಾಡಬೇಕಾಗಿದೆ. ಯಾಕಂತಂದ್ರೆ ಸತ್ಯ ಯಾವಾಗ ಮುಚ್ಚಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಕಡೆ ನಮ್ಮ ಸೀತಾರಾಮನವರು ಒಂದು ಒಳ್ಳೆಯ ಮಾತಾಡಿದಾರೆ. 2014 ಪೂರ್ವದ ವೈಟ್ ಪೇಪರ್ ತರ್ತೀವಿ ನಾವು ಅಂತೇಳಿ. ಇದ್ರ ಜೊತೆಗೆ 2014 ಇಲ್ಲಿವರೆಗೆ ಎಷ್ಟಾಗಿದೆ ಏನಾಗಿದೆ ಅದನ್ನು ವೈಟ್ ಪೇಪರ್ ತರ್ತೀರಿ ಅಂತ ನಾವು ನಂಬ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗಲಿ ನೀವು ನಿಜವಾಗಿಯೂ ವರ್ಕ್ ಮಾಡಿದ್ದೀರಾ, ಜನಕ್ಕೆ ಹೋಗಿ ಮುಟ್ಟಿದಾರ ಅನ್ನೋದು ನೀವು ಹೇಳ್ಕೊಡ್ರಿ. ಯಾಕಂದ್ರೆ ನಿಮ್ಮ ವಿಮರ್ಶೆ ಮಾಡುವಂಥ ವಿರೋಧ ಪಕ್ಷಗಳು ನಿಮ್ಮ ಟೀಕೆ ಮಾಡ್ತಾ ಇದ್ದಾವ. ದೇಶ ಹಾಳು ಮಾಡಿದಿರಿ, ಲಾಸ್ ಮಾಡಿದಿರಿ, ಮತ್ತು ಬಡತನ ಹೆಚ್ಚು ಮಾಡಿದಿರಿ. ನೀವು ಅಂತೀರಿ ನಾವು ಬಡವರನ್ನ ಎಬ್ಬಿಸಿದ್ವಿ ಮ್ಯಾಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಕರೆ ಯಾರು ಸುಳ್ಳು. ಆದ್ರೆ ವಾಸ್ತವ ಇಲ್ಲಿ ಇದು ನೋಡಿದಾಗ ಇಲ್ಲಿ ಬೆಲೆ ಏರಿಕೆ ಕಡಿಮೆ ಆಗಿಲ್ಲ, ಇನ್ನೂ ಹೆಚ್ಚಾಗ್ತಾ ಇದೆ. ಅದು ಏನು ಸುಳ್ಳಲ್ಲ, ಎಲ್ಲರ ಅನುಭವ ಇದು. ಎಲ್ಲರೂ ಕೈಗೆ ಸುಟ್ಟುಕೊಂಡದು ಈ ಬೆಲೆ ಏರಿಕೆ ಅನ್ನುವಂಥದ್ದು ಪ್ರತಿಯೊಬ್ಬರು ಫೇಸ್ ಮಾಡ್ತಾ ಇದ್ದಾರೆ. ಇದು ಭಾಳಷ್ಟು ಶ್ರೀಮಂತರಿಗೆ ಏನಿದು ಅದ್ರ ಪೆಟ್ಟು ಬೀಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಹಣದ ಕೊರತೆ ಇರೋದಿಲ್ಲ. ಅದು ಕೊರತೆ ಇರೋದು ಯಾರಪ್ಪ, ಇಡೀ ಸಮುದಾಯ, ಇಡೀ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಕೆಳ ವರ್ಗ, ಬಡ ವರ್ಗ, ಇವ್ರಿಗೆ ಈ ಒಂದು ಹೊಡೆತ ಬೀಳ್ತಾ ಇದೆ ಈ ಒಂದೇನು ಪರಿಸ್ಥಿತಿಯಿಂದ. ಹೀಗಾಗಿ ಇದು ಕೆಲವರು ಮತ್ತು ಇದು ಬಜೆಟ್ ಸಹಿತ ಕೇವಲ ಕಾರ್ಪೊರೇಟ್ ಪರ ಇದ್ದಂಥ ಒಂದು ಬಜೆಟಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ನಾವು 3.5 ಲಕ್ಷ ಕೋಟಿ ರೂಪಾಯಿಗಳ ಒಂದು ಆರ್ಥಿಕ ಸ್ಥಿತಿಯನ್ನು ಪಡೆದಿದ್ದೀವಿ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ 2026-27 ಒಳಗಾಗಿ ನಾವು 7 ಅಥವಾ 8 ಟ್ರಿಲಿಯನ್ ಡಾಲರ್ ಮುಟ್ರಿ ಏನು ಸಂತೋಷದ, ಭಾಳ ಸಂತೋಷದ. ಆದರೆ ಈ ಬಡತನಕ್ಕೆ ಉತ್ತರ ಕೊಡಬೇಕಾಗಿದೆ. ಅದರ ಬಗ್ಗೆ ನೀವೇನು ಮಾತಾಡ್ತಾ ಇಲ್ಲ. ಬಡತನ ಹೋಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಮೋಸ್ಟ್ಲಿ ನೀವು ಗೆಲ್ತಿರೋಂಥ ಆತ್ಮವಿಶ್ವಾಸ ನಿಮ್ಗೆ ಬಂದದ ಕಾಣ್ತದೆ. ಜನನೂ ರಾಮ ಮಂದಿರ ನೆಲಗಟ್ಟಿನಲ್ಲಿ ಆಗಿರ್ಬೋದು, ಇನ್ನುಳಿದ ನೆಲಗಟ್ಟಿನಲ್ಲಿ ಆಗಿರ್ಬೋದು. ಅದಕ್ಕಿಂತ ದೊಡ್ಡದು ಏನಪ್ಪ ನಿಮಗೆ ಏನು ಲಾಭದ ವಿಷಯ ಆಗಿದೆ ಅಂದರೆ ವಿರೋಧಿಗಳು ತಮ್ಮಲ್ಲಿ ಕಚ್ಚಾಡ್ತಾ ಇದ್ದಾರೆ. ಅದು ನಿಮ್ಗೆ ಭಾಳ ಬೆನಿಫಿಟ್ ಆಗಿಬಿಡೋದು. ಹೀಗಾಗಿ ಬೆನಿಫಿಟ್ ಆಗಿಬಿಟ್ಟದು. ಈಗ ನಾವು ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ನಿಮ್ಗೆ ಬಂದುಬಿಟ್ಟದು. ಮೋಸ್ಟ್ಲಿ ಗೆಲ್ತೀರಿ ಅಂತ ಅನ್ನಿಸ್ತದೆ. ಯಾಕೆಂತಂದರೆ ಭಾವನಾತ್ಮಕ ವಿಷಯ ತೆಗೆದುಕೊಂಡು ಹೊರಟಿದ್ದೀರಿ. ಇಲ್ಲೇ ನೀವು ಅದಕ್ಕೆ ಹೆಚ್ಚು ಹೊತ್ತು ಕೊಟ್ಟಿಲ್ಲ ಆರ್ಥಿಕತೆಗೆ. ಅದು ಎಷ್ಟು ಇಂಪ್ರೂವ್ ಆಗ್ತದೆ ನಾವು ಹೇಳ್ತಾ ಹೋಗೋದು, ನಾವು ಮಾತಾಡ್ತಾ ಹೋಗೋದು. ಯಾಕಪ್ಪ ಅಂತಂದ್ರೆ ಸ್ಕಿಲ್ ಪ್ಲ್ಯಾನ್ ಮಾಡಿದ್ದೀವಿ, ಸ್ಕಿಲ್ ಇಂಡಿಯಾ ಅಂತೇಳಿ ಸ್ಕಿಲ್ ಪ್ಲ್ಯಾನ್ ಮಾಡಿದ್ದೀವಿ. ಜೊತೆಗೆ ಮುದ್ರಾ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ಸಾಕಷ್ಟು ಉದ್ಯೋಗ ಕೊಟ್ಟಿದ್ದೀವಿ ಅಂತ ನೀವೆಲ್ಲ ಹೇಳ್ಕೊಳ್ತಾ ಇರ್ತೀರಿ. ಹೇಳ್ರಿ, ಅದು ಎಷ್ಟು ಜನಕ್ಕೆ ಇದು ಮುದ್ರಾ ಯೋಜನೆ ಆಗಿರ್ಬೋದು, ಸ್ಕಿಲ್ ಯೋಜನೆ ಆಗಿರ್ಬೋದು ಉದ್ಯೋಗ ಕೊಟ್ಟದ. ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತವ್ರು ನೀವು. ಆದರೂ 11 ಕೋಟಿ ಆದರೂ ನೀವು ಕೊಟ್ಟಿದ್ದಾವೆ ಉದ್ಯೋಗ. ಇಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾವ ಅಂತ ಹೇಳಿದ್ರಿ. ಎಷ್ಟು ಸೃಷ್ಟಿ ಆಗಿದ್ದಾವೆ ಅದ್ರದ್ದೇನು ಲೆಕ್ಕಪತ್ರ ಎಲ್ಲದ? ಅದಕ್ಕೆ ಶ್ವೇತಪತ್ರ ನೀವು ಹೊರಸಲೇಬೇಕಾದಂಥದ್ದು. ಎಷ್ಟು ನೀವು ರೇಟನ್ ಅಪ್ ಮಾಡಿದಿರಿ, ಯಾರಿಗೆ ಮಾಡಿದಿರಿ, ಯಾವ ಸಲುವಾಗಿ ಮಾಡಿದಿರಿ, ಅದೆಲ್ಲ ಹೊರಗೆ ಬರಲೇಬೇಕು. ಮೊದಲಿನವ್ರು ಏನು ಮಾಡಿದಾರೆ, ನೀವು ಏನು ಮಾಡಿದಿರಿ, ಹೊರಗೆ ಬರಬೇಕು. ಇದು ಭಾಳ ಒಳ್ಳೆ ಮಾತಾಡಿದಿರಿ. ಇದು ಹೊರಗೆ ತೆಗೆದಂತೆ ಭಾಳ ಉತ್ತಮ ಆಗಿಬಿಡುತ್ತದೆ. ಯಾಕಂತಂದ್ರೆ ಇವತ್ತು ನಾವು ಹೆಂಗೆ ಇದ್ದೀವಿ, 205 ಲಕ್ಷ ಕೋಟಿ ರೂಪಾಯಿ ಸಾಲಗಾರರು ಅನ್ನೋದನ್ನು ನಾವು ಇವತ್ತು ತಿಳಿಬೇಕಾಗ್ಯದ, ಪಕ್ಕಾ ತಿಳಿಬೇಕಾಗ್ಯದ. ಯಾಕಂದ್ರೆ ಯಾವ ಡಾಕ್ಯುಮೆಂಟ್ಸ್ ತಿಳಿತಾ ಇಲ್ಲ, ಇವತ್ತು ಹೊರಗೆ ಬರ್ತಾ ಇಲ್ಲ. ಹ್ಯಾಡ್ ಆ್ಯಂಡ್ ಶೇಕ್ ನಾವೇನು ಕೇಳಿದ್ರು ಅದರಲ್ಲೂ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಗುಂಪಾಗಿ ಹೋಗ್ಬಿಡೋದು. ಇವತ್ತು ನಾವೇ ಇನ್ಫಾರ್ಮೇಷನ್ ಕೇಳಿದ್ರು ಅದು ಸರಿಯಾದ ಉತ್ತರ ಬರ್ತಾ ಇಲ್ಲ. ಮತ್ತು ಜನಸಂಖ್ಯೆ ಇಲ್ಲಿವರೆಗೆ ಎಷ್ಟೈತಿ ಏನಿಲ್ಲ ಅಂತಿದೆ, ಅದನ್ನೇ ಇವತ್ತು ಹೇಳ್ತಾ ಇದ್ರಿ. ನಾವು ಜನಸಂಖ್ಯೆ ಕಡಿಮೆ ಮಾಡಬೇಕಾಗಿದೆ ಅಂತೇಳಿ. ಭಾಳ ಸಂತೋಷ ಮಾಡಿರಿ. ಅದರ ಒಂದು ಏನಪ್ಪ ಸರ್ವೆ ಯಾವಾಗ ಆಗುವಂಥ ಎಷ್ಟು ಕಡಿಮೆ ಆಗಿದೆ, ಎಷ್ಟು ಹೆಚ್ಚಾಗಿದೆ ಅಂತೇಳಿ. ನಿಮ್ಮ ತಲೆಯಲ್ಲಿರೋದು ಒಂದು ಟಾರ್ಗೆಟ್, ಮುಸ್ಲಿಮರು ಹೆಚ್ಚು ತಮ್ಮ ಮಕ್ಕಳಿಗೆ ಜನನ ಕೊಡ್ತಾರೆ, ಅವರಿಂದ ಜನಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತದ ಅನ್ನುವಂಥ ಒಂದು ಅಭಿಪ್ರಾಯ. ಇತ್ತೀಚಿನ ಕೆಲವು ವರದಿಗಳು ಬರ್ತಾ ಇದ್ದಾವೆ. ಮುಸ್ಲಿಮರಲ್ಲಿಯೂ ಇವತ್ತು ಮಕ್ಕಳನ್ನು ಕಡಿಮೆ